ಅದಕ್ಕೆ ಸ್ಪೆಷಲ್ ಆಗಿ ಹೋಳಿಗೆ ಮಾಡಕತ್ತೀವಿ. ಹೋಳಿಗೆ ಅಂದ್ರೆ ಗೊತ್ತಾಗಲ್ಲ, ಒಬ್ಬಿಟ್ಟು ಅನ್ಬೇಕು. ಅಲ್ಲಿ ಇಲ್ಲಿ ಇಲ್ಲಿ ಮತ್ತೆ ಈ ಕಡೆ ಹೆವಿ ಜನ ನೋಡ್ರಿ. ಎರಡೇ ಎರಡು ಹೋಳಿಗೆ ಮಾಡ್ತೀನಿ, ದೇವ್ರಿಗೆ ಎರಡು, ಮಾಲಿಂಗರಿಗೆ ಎರಡು. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ಹಬ್ಬ ಅದಲ್ಲ, ಸೊ ಅದಕ್ಕೆ ಹೋಳಿಗೆ ಮಾಡಕ್ಕಂತಾರ. ಹೋಳಿಗೆ ರೆಡಿ ಮಾಡಕ್ಕಂತಾರ. ಇಲ್ಲಿ ನೋಡ್ರಿ ನಮ್ಮ ತಾಯಿ. ಅದಕ್ಕೆ ಹೇಳಿದೆ ಇದು ಹೋಳಿಗೆ, ಇದು ಚಪಾತಿಗಿನ ಯೂಸ್ ಆಗ್ತದ, ಈ ಕಡೆ ಹೋಳಿಗೆನ ಯೂಸ್ ಆಗ್ತದ. ಇದು ಯೂಸ್ ಆಗ್ತದ. ಇದು ಮಾಡಿದ್ಮೇಲೆ ನೆಕ್ಸ್ಟ್ ಕಾಯಿ ಪಲ್ಯ ಮಾಡ್ಬೇಕು. ಅಲ್ಲಾಗೆ ಹೂಣ ಅಲ್ಲಿ ಅದು ಒಳಗದ ರೆಡಿ ಆಗ್ಯದ ಅದು ರೆಡಿ ಆಗ್ಯದ. ಗಾಯ್ಸ್ ಹೂಣ ಬಿ ರೆಡಿ ಆಗ್ಯದಂತ. ನಂದು ನೋಡ್ರಿ ಇನ್ನ ಬ್ರಷ್ ಬಿ ಆಗಿಲ್ಲ. ಇವಾಗೆಲ್ಲ ನೆಕ್ಸ್ಟ್ ಹೋಳಿಗೆ ಮಾಡ್ತಾರ. ನೆಕ್ಸ್ಟ್ ಹೋಳಿಗೆ ಮಾಡೋದು ಬಿ ತೋರಿಸ್ತೀನಿ. ಇವಾಗ ಕೆಲವೊಬ್ರು ಮುಂಜಾನೆ ರೆಡಿಯಾಗಿ ದೇವ್ರಿಗೆ ಹೋಗಿ ಬಂದಾರ, ಫುಲ್ ಚಂದ. ಗಾಯ್ಸ್ ಇದೇನು ಸಿಲಿಂಡ್ರ್ ಹತ್ತವಲ್ಲ, ಯಾಕ ಸೀದಾ ಮಾಡೋದು. ಮೀಡಿಯಂ ಬೆಚ್ಚಗಿದ್ದಂಗೆ ಗಾಯ್ಸ್. ನೋಡ್ರಿ ಇಲ್ಲಿ ಕಾಯಿ ಪಲ್ಯಗೆಲ್ಲ ರೆಡಿ ಹಾಕೊಂತದ ನೋಡ್ರಿ. ಬದ್ನಿಕಾಯಿ ಕೊಯ್ದಾರ, ಟೊಮೆಟೊ ಹಣ್ಣು, ಕರಿಬೇವು ನೋಡ್ರಿ ಎಲ್ಲ ರೆಡಿ ಹಾಕೊಂತದ. ನೆಕ್ಸ್ಟು ಇವಾಗ ಹೋಳಿಗೆ ಮತ್ತು ಅಂದ್ರೆ ಚಪಾತಿ ಮತ್ತು ಅಂದ್ರೆ ಪಲ್ಯ 3 ರೆಡಿ ಮಾಡ್ತಾರೆ. ನಾವಿವತ್ತು ಹೆಲ್ಪ್ ಮಾಡ್ಬೇಕಂತ ಮಾಡಿ ಪೂರ ಬಿಟ್ರೆ ನಾನೇ ಹೋಳಿಗೆ ಕಲ್ಕೊಂಬಾಗ ಫುಲ್ ಸ್ಪೀಡ್ ಕಲ್ಕೊಂತೀನಿ. ನಾನು ಯಾವುದೇ ಒಂದು ವಿಷಯ ಆಗಲಿ ಗೊತ್ತಲ್ಲ ನಿಮಗೆ ನಾ ಎಷ್ಟು ಸ್ಪೀಡ್ ಇದ್ದೀನಿ ಅಂತಂದು. ನೋಡಮ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಹೆಂಗಾಗ್ತದೆ ಹೆಂಗಿಲ್ಲ ದೇವ್ರೇ ಬಲ್ಲ. ಗೈಸ್ ನೋಡ್ರಿ ಎಲ್ಲ ಐಟಮ್ ತೆಗೆದಿಟ್ಟಾರ ಇವಾಗ ಮಾಡೋಕೆ. ಇವಾಗ ಸ್ವಲ್ಪ ಚಾ ಹಾಕಿ ಕೊಡಕ್ಕಂತಾಳ ನಮ್ಮವ್ವ, ಕುಡಿಬೇಕು. ನೋಡ್ರಿ ಫುಲ್ ಎಷ್ಟು ಸಾಮಾನವ, ನಮಗೆ ಗೊತ್ತಾಗಲ್ಲ ಇದೆಲ್ಲ. ಎಲ್ಲ ಇಷ್ಟೊಂದು ಉಣ್ತೀವಿ ಅನ್ನೋ ಅನ್ಸಿಬಿಡುತ್ತೆ ಒಂದ್ಸಲ. ನೋವು ಮಾಡಿದಾಗಿದ್ರೆ ಕಿಚ್ಚ ಕಾಣ್ತದ, ಹಾಕವತ್ತಿಗಿದ್ರೆ ಜಗ್ಗ ಸಾಮಾನು ಎಷ್ಟು ಉಣ್ತೀವಲ್ಲಪ್ಪ ನಾವು ಅನ್ಸಿಬಿಡ್ತದ. ಗಾಯ್ಸ್ ಆಲೂಗಡ್ಡೆ ಪಲ್ಯ ರೆಡಿ ಹಾಕುಂತದ ನೋಡ್ರಿ. ಆಲೂಗಡ್ಡೆ ಗ್ರೀನ್ ಕಲರ್ ಆಲೂಗಡ್ಡೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ನೆಕ್ಸ್ಟ್ ಇದೇನವ ಇದು ಮೆಂತ್ಯ ಸೊಪ್ಪು ಅಂತಾರೆ. ಮೆಂತ್ಯ ಸೊಪ್ಪು, ಇದ್ಯಾವ್ದು ಏನೋ ನೋಡಿ ಅಲ್ಲ ಮೆಂತ್ಯ ಸೊಪ್ಪು. ಇದು ಒಣಗಿದ್ದು ಎಲ್ಲ ತರಕಾರಿ ಬರ್ತದೆ ಗಾಯ್ಸ್. ಒಟ್ಟ ಹಂಗಿಂಗ್ ಮಾಡಿ ಫುಲ್ಲು ಟೇಸ್ಟ್ ಮಾಡ್ತಾರ, ಅದು ಉಣ್ಬೇಕು ನಾವು ಅಷ್ಟೇ. ಇವಾಗ ಗ್ರೀನ್ ಕಲರ್ ಇದ್ದದ್ದೇನು ರೆಡ್ ಕಲರ್ ಆದ್ದೆ ನೋಡಮ್. ಖಾರ ಜಾಸ್ತಿ ಉಣಲ್ಲ ಗಾಯ್ಸ್, ನಾವು ನಮ್ಮ ಫ್ಯಾಮಿಲಿ ಜಾಸ್ತಿ ಉಣಲ್ಲ ಖಾರ. ಸೊ ಹಂಗಾಗಿ ಸ್ವಲ್ಪ ಮೀಡಿಯಂ ಖಾರ ಹಾಕುಂತಾಳ. ಗ್ರೀನ್ ಇದ್ದದ್ದು ಇವಾಗ ರೆಡ್ ಹಾಕುಂತದ. ಕೆಲವೊಬ್ರು ಮುಂಜಾನೆ ರೆಡಿ ಹಾಕಿ ಸುಮ್ಮನೆ ಕೊಡ್ತಾರೆ, ಏನು ಕೆಲಸ ಮಾಡಲ್ಲ, ಬಗ್ಸಿ ಮಾಡಲ್ಲ ಕೆಲವೊಬ್ರು. ಅವಾಗೇ ನೀರಿಟ್ಟಿದ್ದೆ ಪೂರಾ ಸುಯ್ಯ ಅನ್ನಕುಂತಾವ ನೋಡ್ರಿ. ಬಿಸಿ ಬಿಸಿ ಒಯ್ಕೋಬೇಕಮ್ಮ, ಮತ್ತೆ ಇದೇನಪ್ಪ ಬರಣೆ ಹೊಲ್ದಲ್ಲ. ಸ್ವಲ್ಪ ಆಮೇಲೆ ಸ್ವಲ್ಪ ಆರಕ್ಕೆ ಬಿಡ್ಬೇಕು ಗಾಯ್ಸ್. ಇಷ್ಟು ಬಿಸಿ ಬಿಸಿ ಹಾಕ್ಯಂದ್ರೆ ಚರ್ಮ ಗಿರ್ಮ ಕಿತ್ತೋಗಪ್ಪೈಕೆ. ಯವ್ವ ನಮ್ಗೆ ಅಂಥವು ನಡೆಯಲ್ಲ, ತಣ್ಣ ನೀರು. ಇವಾಗ ನೀರು ಹಾಕ್ಯಬೇಕು ಗಾಯ್ಸ್. ನೋಡಷ್ಟು ಸುಡಕ್ಕಂತವ, ಹೆವಿ ಸುಡಕ್ಕಂತವ. ಹೃದಯವೇ ಬಯಸಿದೆ ನಿನ್ನನೇ. ಗಾಯ್ಸ್ ಇವಾಗ ಪಲ್ಯ ಆಯ್ತು, ಪಲ್ಯ ರೆಡಿ ಹಾಕುಂತದ. ಇವಾಗ ಸಾರು ಮಾಡಕ್ಕೆ ರೆಡಿ ಮಾಡಕ್ಕಂತಾರ. ಇವಾಗ ಹುಣ್ಸೆಹಣ್ಣು ಹಾಕುಂತಾರ ನೋಡ್ರಿ. ಯಾವ ಏನು ಸಾರು ಇದೆ? ಇದು ಹೋಳಿಗೆ ಸಾರು ಗಾಯ್ಸ್. ಹೋಳಿಗೆ ಸಾರು ಉಳ್ಳಿಗಿರ್ತದ. 2 ದಿನ ಉಣ್ಬೇಕಿದ್ರನ್ನ ಇವಾಗ ಮಾಡ್ತಾರಲ್ಲ, 2 ದಿನ ಉಣ್ಬೇಕಿದ್ರನ್ನ. 2 ದಿನ ಎಲ್ಲ ಒಂದೇ ಒಪ್ಪತ್ತೆ. ಇವತ್ತು ಗ್ರಾಣ ಅದಲ್ಲ, ಒಂದೇ ಒಪ್ಪತ್ತೆ ಸ್ವಲ್ಪ ಮಾಡಕತ್ತೀನಿ ಇವತ್ತು. ಓಕೆ. A few moments later. ಗಾಯ್ಸ್ ನಾನು ಮೈ ತೊಳ್ಕೊಂಡ್ ಬರಾಟಿಗೆ ಸಾರು ಐತಂತ, ಹೋಳಿಗೆ ಸಾರು. ಇವಾಗ ಅನ್ನಕ್ಕೆ ರೆಡಿ ಮಾಡಕ್ಕಂತಳ.
ನೋಡ್ರಿ ಇವಾಗ ಸದ್ಯಕ್ಕೆ ನಾವು ಮೂವರಿದ್ವಿ. ಸೊ ಇಷ್ಟೇ ಅನ್ನ ಇವತ್ತು. ನಮ್ಮ ಅಕ್ಕ ನಮ್ಮ ಮಾಮ ಊರಿಗೆ ಹೋಗ್ಯಾರ. ಅವ್ರು ಬಂದ್ಮೇಲೆ ಸ್ವಲ್ಪ ಜಗ್ಗ ಮಾಡ್ತೀವಿ, ಯಾಕಂತಂದ್ರೆ ನಾವು ಮೂವರೇ ಇದ್ವಲ್ಲ, 3 ಮೆಂಬರ್ಸ್. ಸ್ವಲ್ಪ ಇನ್ನು ಮತ್ತೆ ಚಾಲು ಮಾಡಂತ ಸ್ವಲ್ಪ ಮಾಡಕ್ಕಂತಾಳ ನಮ್ಮವ್ವ. ಇವಾಗ ಅನ್ನಕ್ಕೂ ಪ್ರಿಪೇರ್ ನಡೆದಾದ ಗಾಯ್ಸ್. ಇವತ್ತು ನಮ್ಮ ತಂಗಿ ನಮ್ಮವ್ವ ಇಬ್ಬರು ಒಪ್ಪತ್ತಾರ. ಅವರು ಅಂತೂ ಉಣಲ್ಲ. ಎಷ್ಟು ಮಾಡಿದ್ರೆ ನನ್ನ ಪೂರ್ತಕ್ಕೆ ಮಾಡ್ಬೇಕು ಇವತ್ತು. ನಾನೇ ಉಣ್ಬೇಕು, ನಾನೇ ರಾಜ್ ಅಂತಾರ. ಅವ್ರ ಪಾಪ ಸೀದಾ ನೈಟೇ ಉಣೋದು. ಹಂಗಾಗಿ ಇವಾಗೆಲ್ಲ ಏನೆಲ್ಲ ಮಾಡ್ತಾರ ನನ್ನ ಸಲಕ್ಕಷ್ಟೇ. ಹೃದಯವೇ ಎಲ್ಲಿ ಕೇಳಕ್ಕಂತೀರಿ? ಬೆಲ್ಲ ಸರ್ಚಿಂಗ್ ಫಾರ್ ಬೆಲ್ಲ. ಬೆಲ್ಲ ಎಲ್ಲಿಟ್ರೆ ಅವ್ರಿಗೆ ಗೊತ್ತಿಲ್ಲ. ಬೆಲ್ಲ ಎಲ್ಲಿಟ್ಟಾರೆ ಅವ್ರಿಗೆ ಗೊತ್ತಿಲ್ಲ. ಈ ಕಡೆ ರೂಮ್ನಾಗ ಬಂದು ಸರ್ಚ್ ಮಾಡ್ತಾರೆ. ನೀವಾಗ ಚೇರ್ ಮೇಲೆ ನಿಂತು ಸರ್ಚ್ ಮಾಡೋ ಒಂದು ಪ್ರಯತ್ನ. ಸಣ್ಣ ಗುದ್ದಿ ಇದ್ರಾಗ ಕಲಿಸಿ, ಬೆಳೆದಾಗ ಕಲಿಸಿ ಉಣೋರು ಬಿಕ್ಕೊಂಬರ್ಬೇಕು. ಬಂದು ಹೋಳಿಗೆ ಮಾಡಬೇಕು ಸಿಲಿಂಡ್ರ್ ಮೇಲೆ. 2 ಹೋಳಿಗೆ ಮಾಡ್ತೀನಿ. ದೇವ್ರಿಗೆ 2, ಮಾಲಿಂಗರಿಗೆ 2. ಆ ದೇವ್ರಿಗೆ 2, ಈ ದೇವ್ರಿಗೆ 2. ಆ ದೇವ್ರಿಗೆ 2, ಈ ದೇವ್ರಿಗೆ 2 ಆಯ್ತು. ಆಮೇಲೆ ನಾವು ಮಾಡ್ಕೊಂಡು ಊಟ ಮಾಡ್ತೀವಿ. ಯಾವಾಗ ಮಾಡ್ಕೊಂಡು ನೋಡಿದ್ರಿ? ಸಂಜಿಕೆ 3 ಗಂಟೆಗೆ ಮಧ್ಯಾಹ್ನಕ್ಕೆ ರಾಣಿ ಡೇಟ್ಗೆ ಗ್ರಾಣ ಬಿಫೋರ್. 3 ಗಂಟೆಗೆ ಇನ್ನು 13 ನಿಮಿಷ ಕಡಿಮೆ ಇರ್ತದ, ಹಿಡಿತದ ಗ್ರಾಣ. ಅವಾಗ ನಾವು ಹೋಳಿಗೆ ಮಾಡ್ಕೊಂಡು ನಾವು ಒಪ್ಪತ್ತು ಬಿಡ್ತೀವಿ. ಓಕೆ, ಡನ್. ಜಗ್ಗಿ ಆಗ್ಯದಂತ ಅನ್ಸ್ಲಕತ್ತದ ನನಗೆ. ಇದು ಜಗ್ಗಿ ಆಯ್ತಾ? ಏನು ಮಾಡಂಗ ಗೈಸ್, ಯಾರಿಗೇನು ಬೇಕಾದ್ರಿಗೆ ಹೇಳ್ಕೊಡ್ತೀನಿ. ಇದು ಜಗ್ಗಿ ಅನಿಸ್ತಾ ನಿನಗೆ? ಜಗ್ಗಿ ಯಾಕೆ ಮಾಡಿದ್ವಿ? ಮತ್ತೆ 2 ಇದ್ದೀವಿ. ಅದು ಕೈ ದೊಡ್ಡ ಕೈ ಅದಲ್ಲ, ಯಾವಾಗ ಜಗ್ ಮಾಡ್ಕೊಂಬಂದ ಕೈನೇ ಅದಲ್ಲ ಗೈಸ್. ಹಂಗಾಗಿ ಸ್ವಲ್ಪ ಹೆಚ್ಚು ಬಿತ್ತು ಬ್ಯಾಳಿ. ಇದು ಕಳಿಸಿರೋದು ಅಕ್ಕಗ ಮಾಮ ಕಳಿಸಿದ್ರಾಯ್ತು. ಪಾರ್ಸಲ್ ಅಕ್ಕಗ ಮಾಮ ಕಳಿಸಿದ್ರಾಯ್ತು. ಅವ್ರ ಮಾಡಿರ್ತಾರ ಗೈಸ್ ಹೋಳಿಗೆ. ಅವ್ರು ಬಾರಂದ್ರ ಬರ್ಲಿಲ್ಲಲ್ಲ, ಮೀಟಿಂಗ್ ಕೂತಾಳಂತ ಆಕಿ. ಮೀಟಿಂಗ್ ನಮ್ಮ ಅಕ್ಕ ಫುಲ್ಲು ಮೀಟಿಂಗ್ ಹಂಗು ಹಿಂಗ ಅಂತ ಬಿಜಿ ಆಳ. ಇವತ್ತು ಬಂದ್ರೆ ಫುಲ್ ಫಸ್ಟ್ ಕ್ಲಾಸ್ ಹೋಳಿಗೆ ಸಿಗ್ತಿದ್ವು. ಬಟ್ ಅನ್ಫಾರ್ಚುನೇಟ್ಲಿ ಬರಲ್ಲ, ಇವತ್ತು ಬರಲ್ಲ ಅಂತಾಕಿ. ನಾಳೆಗೆ ಒಂದು ಸ್ವಲ್ಪ ನಾಡ್ದನಲ್ಲ, ಗುರುವಾರ ಬರ್ತಾಳಂತ. ಬರ್ಲಿ, ಯಾವಾಗಾರ ಬರ್ಲಿ. ಇವತ್ತು ಮಾತ್ರ ಒಂದು ಚಾನ್ಸ್ ಮಿಸ್ ಮಾಡ್ಕೊಂಡ್ರು. ತುಪ್ಪ ಹಾಲು ಹೋಳಿಗೆ ಮಿಸ್ ಮಾಡ್ಕೊಂಡಿ. ಫುಲ್ ಸ್ಪೆಷಲ್ ಇತ್ತು ಇವತ್ತು. ಯಾಕೆ ಸ್ಪೆಷಲ್ ಅಂತ ಕೇಳಿದ್ರ, ಇವತ್ತು ಹೋಳುಣ್ವಿ, ಹೋಳಿಗೆ ಇರ್ಬೇಕು. ಅದಕ್ಕೆ ಸ್ಪೆಷಲ್ ಆಗಿ ಹೋಳಿಗೆ ಮಾಡಕತ್ತೀವಿ. ಆಮೇಲೆ ಮತ್ತೊಂದು ಪಲ್ಯ ಮಾಡ್ತೀನಿ ಗೈಸ್. ಆಮೇಲೆ ಮತ್ತೊಂದು ಪಲ್ಯ, ಒಳಗಡೆ ಪಲ್ಯ ಅಂತ ಮಾಡ್ತೀನಿ. ಚಪಾತಿ ಗುಣಕ, ಬದ್ನಿಕಾಯಿನ ಹೋಳಿಗೆ ಗುಣಕ. ಹಂಗಿತ್ತಂದ್ರೆ ಇವತ್ತು ಭಾಳ ಕಮ್ಮಗಾತದ ಬಾಯಿ. ಸೂಪರ್ ಗೈಸ್. ಇವಾಗ ಹೋಳಿಗೆ ಮಾಡೋ ಸಮಯ. ಹೋಳಿಗೆ ಆಲ್ರೆಡಿ ಮಾಡಕ್ಕಂತಾಳ ನಮ್ಮವ್ವ. ನೋಡ್ರಿ, ಹೋಳಿಗೆ ಪ್ರಿಪ್ರೇಷನ್ ಮಾಡೋದು ನೋಡ್ರಿ. ಹಿಂಗ ಮಾಡ್ಬೇಕು ನೋಡ್ರಿ ಹೋಳಿಗೆ. ಅದು ಯಾವಾಗ ಎಷ್ಟು ಸಣ್ಣದ ಅಲ್ಲಿಗೆ ಅದು ಹೋಳಿಗೆ? ನೌದೆ ಇದು ನೌದೆ ದೇವ್ರಿಗೆ. ನಮಗ ಇದು ದೊಡ್ಡದು, ನಿನಗೆ ದೇವ್ರಿಗೆ ಸಣ್ಣದ, ನಮ್ಗೆ ದೊಡ್ಡದನ. ಬಾರಿ ಬಿಡು. ನೋಡಿ ಗಾಯ್ಸ್, ನೋಡ್ರಿ ಇಷ್ಟೆಲ್ಲ ಸಾಮಾನು ತೊಂದು ಹೋಳಿಗೆ ಮಾಡ್ಕೊಂಡು ಹೋಳಿಗೆ ಉಣ್ಬೇಕು. ಇದೆ ಅಂತ ನೋಡ್ರಿ ನಮ್ಗೆ ಫುಲ್ ರಾಜ ಫೀಲಿಂಗ್. ಇವಾಗ ಒಂದು ನೌದೆ ಆಗಕ್ಕಂತದ. ನೆಕ್ಸ್ಟು ಇನ್ನೊಂದು, ಇವಾಗ ನಮ್ಮ ಒಂದು ಮಾನವ ದೇವನಿಗೆ ಒಂದು ಪ್ರಸಾದ. ದೇವ್ರಿಗೆ ನೌದೆ, ನನಗೆ ಪ್ರಸಾದ. ಇದು ಇಟ್ಟು ಯಾಕಪ್ಪ ಅಂತಂದ್ರೆ ಚಪಾತಿ ಮಾಡ್ಕೊಂಡ್ ಆಮೇಲೆ ಆ ಹೋಳಿಗೆ ದೇವ್ರಿಗೆ, ಈ ಹೋಳಿಗೆ ನನಗೆ. ಗಾಯ್ಸ್, ದೇವ್ರಿಗೆ ನೋಡ್ರಿ ಇವಾಗ ಪ್ರಸಾದ ಅಲ್ಲ, ಪ್ರಸಾದ ಅಲ್ಲ, ಇದು ನೈವೇದ್ಯ. ದೇವರಿಗೆ ನೈವೇದ್ಯ. ಸೂಪರ್. ಎಲ್ಲ ಪೂಜೆ ಗೀಜೆ ಆಗ್ಯದ, ನೈವೇದ್ಯ ಇವಾಗ ಜಸ್ಟ್. ಬೆಂಗಳೂರು ಕಡೆಗೆ ಏನು ಅನ್ಬೇಕ್ಯಾವ? ಒಬ್ಬಿಟ್ಟು ಅನ್ಬೇಕು.
ಏನು ಹೋಳಿಗೆ ಅಂದ್ರೆ ಗೊತ್ತಾಗಲ್ಲ. ಹೋಳಿಗೆ ಅಂದ್ರೆ ಗೊತ್ತಾಗಲ್ಲ, ಒಬ್ಬಿಟ್ಟು ಅನ್ಬೇಕು. ಒಬ್ಬಟ್ಟು ಹ್ಞೂ. ಗೈಸ್ ನೋಡ್ರಿ, ಬೆಂಗಳೂರು ಲ್ಯಾಂಗ್ವೇಜ್ದಾಗ ಒಬ್ಬಟ್ಟು ಅಂತ ಹೇಳು, ಮಂದಿಗೆ ಗೊತ್ತಾಗಲ್ಲ ಅಂತ ನಾನು ಸಜೆಷನ್ ಮಾಡ್ತಾಳೆ ನಮ್ಮವ್ವ. ಫುಲ್ಲು ಹುಷಾರ ಅವ್ರು, ಅವಾಗಿನ ಕಾಲದಾಗೆ ರಾಜಕೀಯ ಮಾಡಿದಾರ ಅವರು. ಗೈಸ್ ನನಗೆ ನೋಡ್ರಿ ಹೋಳಿಗೆ ಅದು ಇವಾಗ ನನಗೆ ಅದು ಫುಲ್ಲು ನನ್ನ ಸಲಕ್ಕೆ ಮಾಡಿದ್ದೀವ. ಬಿಸಿ ಬಿಸಿ ಹೋಳಿಗೆ ಉಣ್ಬೇಕು ನೋಡ್ರಿ. ನನ್ನ ಮಗನಿಗೆ ಗೈಸ್ ಬಿಸಿ ಒಬ್ಬಿಟ್ಟು. ಬಿಸಿ ಒಬ್ಬಿಟ್ಟು ಬಿಸಿದಂದ್ರೆ ಪೂರ್ತಿ ಬಿಸಿದೆ. ಬಿಸಿ ಬಿಸಿ ಹೋಳಿಗೆ ನೋಡ್ರಿ ಎಷ್ಟು ನೈಸ್ ಕಾಣ್ತದ. ಆ್ಯಕ್ಚುಲಿ ನಾನು ಇದ್ರಾಗ ಹಾಲು ಅದು ಹಾಕ್ಯಂಡು ಉಣಲ್ಲ, ಬಿಸಿ ಬಿಸಿ ಹೋಳಿಗೆ ಅಷ್ಟೇ ಉಣ್ತೀನಿ. ಕೆಲವೊಬ್ಬರಿಗೆ ಇದ್ರಾಗ ಹಾಲು ಹಾಕ್ಯಂಡು ಉಣಕ್ಕೆ ಭಾಳ ಇಷ್ಟ, ಬಟ್ ನನಗೆ ಇಂಟ್ರೆಸ್ಟ್ ಇಲ್ಲ. ಓನ್ಲಿ ಹೋಳಿಗೆ ಅಷ್ಟೇ ಉಣ್ತೀನಿ ನಾನು. ಮತ್ತೆ ಒಂದು ಹೋಳಿಗೆ ರೆಡಿ ಹಾಕಿ ಕುಂತಿತ್ತು. 2 ಹೋಳಿಗೆ ಉಣ್ಬೇಕಂತ ನನ್ನ ಪ್ಲಾನ್ ಅದ, ಬಟ್ ಎಷ್ಟು ಉಣತ್ ನನಗೆ ಗೊತ್ತಿಲ್ಲ. ಅಂದರೆ 2ಕ್ಕಿಂತ ಹೆಚ್ಚು ಉಣಲ್ಲ, ಬೇಕಿದ್ರೆ ಒಂದೇ ಉಣ್ತೀನಿ, 2ಕ್ಕಿಂತ ಹೆಚ್ಚು ಉಣಲ್ಲ. ಮತ್ತೆ ಒಂದು ನನ್ನ ಸಲಕ್ಕೆ ಹೋಳಿಗೆ ರೆಡಿ ಹಾಕಿ ಕುಂತಿತ್ತು ನೋಡ್ರಿ. ಗಾಯ್ಸ್ ಹೋಳಿಗೆ ಟೇಸ್ಟ್ ಮಾತ್ರ ಫುಲ್ ಬೆಂಕಿ, ಫುಲ್ ಸ್ವೀಟ್ ಆಗ್ಯಾವ, ಭಾರಿ ಮಸ್ತ್ ಆಗ್ಯದ. ತಿನ್ನಕ್ಕೊಂಥರ ಮನಸ್ಸು ಬರಕುಂತದ, ಯಾಕಂದ್ರೆ ಬಿಸಿ ಬಿಸಿ ಹೋಳಿಗೆ ಅವಲ್ಲ. ನಾರ್ಮಲಾಗಿ ಬಿಸಿ ಬಿಸಿ ಹೋಳಿಗೆ ಭಾಳಷ್ಟು ಜನ ತಿನ್ನಲ್ಲ, ಯಾಕಂದ್ರೆ ಪ್ರೆಸೆಂಟ್ ಇರೋಲ್ಲ ಬಿಸಿ ಬಿಸಿ ಹೋಳಿಗೆ ಮಾಡೋ ಹೊತ್ತಿಗೆ. ಯಾಕಡೆ ಬತ್ತ ಕಡೆ ಹೋಗಿರ್ತಾರೆ. ಬಟ್ ನಾನು ಯಾವಾಗಲೂ ಬಿಸಿ ಬಿಸಿ ಹೋಳಿಗೆ ಉಣತ್ ನಾನು ಎಲ್ಲಿಯಾನು ಬೇರೆ ಕಡೆ ಇದ್ರೆ ಭೀ ಫೋನ್ ಹಚ್ತಾರೆ ನಮಗೆ. ನಮ್ಮ ಅವ್ವ ಆಗಲಿ, ನಮ್ಮ ಅಕ್ಕ ಆಗಲಿ, ನಮ್ಮ ತಂಗಿ ಆಗಲಿ, ಬಾ ಹೋಳಿಗೆ ಮಾಡಕ್ಕೆ ಕುಂತೀವಿ ನೋಡು, ಬಿಸಿ ಬಿಸಿ ಹೋಳಿಗೆ ಉಂಡು ಹೋಗು ಅಂತಾರೆ. ಬಿಸಿ ಬಿಸಿ ಹೋಳಿಗೆ ಲವರ್ ನಾನು. ಇದೊಂದು ಮತ್ತೆ ಒಂದು ರೆಡಿ ಆಯಿತು, ಇದು ಉಣ್ಬೇಕು. ಆಮೇಲೆ ಅದು ಗಾಯ್ಸ್ ಎಷ್ಟೊತ್ತಾಕ ಹೋಳಿಗೆ ಮಾಡಿದ್ರಲ್ಲ, ಇವಾಗ ಚಪಾತಿ ಭೀ ನನ್ನ ಸಲಕ್ಕೆ ಅದು. ಇವಾಗ ಸದ್ಯದ ಮಟ್ಟಿಗೆ ಇವರು ಏನು ಉಣಷ್ಟಿಲ್ಲ ಅಲ್ಲ ನನಗೆ. ಗಾಯ್ಸ್ ಹೋಳಿಗೆ ಉಣೋದಾಯ್ತು, ಇವಾಗ ಸ್ವಲ್ಪ ಚಪಾತಿ ಉಣ್ಬೇಕು. 2 ಹೋಳಿಗೆ ಉಂಡಿಲ್ಲ, 1.5 ಹೋಳಿಗೆ ಉಂಡಿನಿ. ಯಾಕೋ ಹಸುವಾಗಿಲ್ಲ ಅನ್ನಿಸ್ತದ, ಅದಕ್ಕೆ ಒಂದೇ ಚಪಾತಿ ಮತ್ತು 1.5 ಹೋಳಿಗೆ ಆಯಿತು, ಸಾಕು ಅನ್ಸಕ್ಕುಂತದ. ಇದೊಂದು ಚಪಾತಿ ಉಂಡು ಹೊಡಿ ತುಂಬಿಸಿದ್ನಿ ಅಷ್ಟೇ. ಚಪಾತಿ ಮತ್ತು ಆಲೂಗಡ್ಡಿನ ಸೂಪರ್, ಹೋಳಿಗೆ ಭೀ ಸೂಪರ್. ಅನ್ನ ಸಾರು ಉಣಷ್ಟಿಲ್ಲ, ಯಾಕಂದ್ರೆ ಹಸುವಾಗಿಲ್ಲ. ಸೊ ಆಮೇಲೆ ಊಟ ಮಾಡ್ಬೇಕಂತ ಪ್ಲಾನ್. ಗಾಯ್ಸ್ ಇವಾಗ ಸಿದ್ಧಾರ್ಥನ ವಿಡಿಯೋ ನೋಡ್ಯಾಳ ನಮ್ಮವ್ವ, ಫುಲ್ ನಗು ಅಂದ್ರೆ ನಗು ಬರಕುಂತದ. ಸಿದ್ಧ ಬಂದಾಗ ಕರಿನಾರಾಯಣ ಅವ ಒಂದು ಸೀರೆ ಉಟ್ಕೊಂಡು ರೀಲ್ಸ್ ಮಾಡ್ಯಾನ, ಫುಲ್ ನಗು ಅಂದ್ರೆ ನಗು. ನನಗೆ ನಮ್ಮವ್ವಗೆ ಅಪ್ಪ ಭಾರಿ ಅಂದ್ರೆ ಭಾರಿ. ನಮ್ಮ ದೊಡ್ಡಪ್ಪ ಮತ್ತು ಸಿದ್ಧ ಮಾಡ್ತಾರ ವಿಡಿಯೋ, ಫುಲ್ ಬೆಂಕಿ ಅಂದ್ರೆ ಫುಲ್ ಬೆಂಕಿ. ಅವನಿಗೆ ಫಾಲೋ ಮಾಡ್ರಿ, ನೀವು ಕೆಳಗೆ ಕೊಟ್ಟಿರ್ತೀನಿ. ಯಪ್ಪ ನಗು ಅಂದ್ರೆ ಅಷ್ಟಿಷ್ಟಲ್ಲ. ಗಾಯ್ಸ್ ಊಟ ಆಯಿತು, ಇವಾಗೆಲ್ಲ ಇದ್ರೆಲ್ಲ ಪಾರ್ಸಲ್ ಥರ ಕಟ್ಟಿಡ್ತಾರ, ಯಾಕಂತಂದ್ರೆ ಹಿಂದೆ ಅಡುಗೆ ಮಾಡ್ಬೇಕಲ್ಲ. ಸಾಯಂಕಾಲ 3-4 ಗಂಟೆಗೆ ಮಾಡ್ಕೊಂಡು ಅವ್ರು ಊಟ ಮಾಡ್ತಾರೆ. ಸೊ ನಂದು ಊಟ ಆಯಿತು. ಗಾಯ್ಸ್ ಊಟ ಗಿಟ ಎಲ್ಲ ಆಯಿತು, ಫಸ್ಟ್ ಕ್ಲಾಸ್ ಊಟ ಆಯಿತು, ಹೊಟ್ಟೆ ತುಂಬ ಉಣೋದಾಯಿತು. ಇವಾಗ ಡ್ರೆಸ್ ಎಕ್ಸ್ಚೇಂಜ್ ಮಾಡಿ ಕೇಸಿ ಸೀದಾ ಬಂದಳೆಲ್ಲ ಹೊಂಟಿವಿ, ನಾನು ವಸಂತ ಶಿವು. ಲೆಟ್ಸ್ ಗೋ ಗೈಸ್. ಈ ಥರ ರೆಡಿಯಾಗಿ ಬಂದಳೆಲ್ಲ ಹೊಂಟಿವಿ. ಇವಾಗ ಹೋಗ್ಬೇಕು. ವಸಂತ ಬಂದನ, ಸೀದಾ ಮನೆಗೆ ಬಂದನ. ಲೇಟ್ ಆಗ್ಯದ, ಬೈ ಬಾ ಹೋಗಮ್ಮ ಅಂತ ಕೇಸಿ ಹೋಗ್ಬೇಕಾಯ್ತು. ಲ್ಯಾಶಿಂದ ಇಲ್ಲಿ ಕುಂತಾರ ನೋಡ್ರಿ. ಇಷ್ಟ ತಾನು ಪಾಪ ಊಟ ಗಿಟ ಮಾಡಿ ನೋಡ್ರಿ, ಇವರು ಆಯಿಲ್ ಪುಡಿ ಅಂತ ಕುಂತಾರ. ಎಷ್ಟು ಮನೆಗೆ ಆಯ್ ಕೂತಿನ ಕುಂತಾಳ ಗಾಯ್ಸ್ ನೋಡ್ರಿ. ಆಯ್ ಊಟ ಮಾಡಕ್ ಕುಂತಿ ಆಯ್. ಸರಿ ಬಾಯ್ ಮಾಡು, ಬಾಯ್ ಮಾಡು. ನಡಿ ಗಾಯ್ಸ್, ಜಸ್ಟ್ ಬೈಕ್ ಪಾರ್ಕ್ ಮಾಡಿ ಹೊಂಟಿವಿ ಜಾತ್ರೆ ಆದಂತ. ಇವಾಗ ಇಲ್ಲಿ ಬಂದ್ಮೇಲೆ ಗೊತ್ತಾದ, ಫುಲ್ ಹೆವಿ ಜನ ನೋಡ್ರಿ. ತೋರಿಸ್ತೀನಿ ಲ್ಯಾಶಿಂದ ನೋಡ್ರಿ, ಇಂದ ಮಸ್ತ್ ಜನ ನೋಡ್ರಿ. ಅಲ್ಲಿ ಇಲ್ಲಿ ಮತ್ತು ಈ ಕಡೆ ಹೆವಿ ಜನ ನೋಡ್ರಿ. ಗಾಯ್ಸ್ ಜಸ್ಟ್ ನಮ್ದು ದರ್ಶನ ಆಯಿತು. ಭಾಳ ಅಂದ್ರೆ ಭಾಳ ಜನ ಗುದ್ದಾಡಿಕೆ ಅಂತ ಹಂಗು ಹಿಂಗು ಮಾಡಿ ದರ್ಶನ ಮುಗಿಸಿದ್ವಿ. ಇಲ್ಲಿ ನಳ್ಳು ಬೇರೆ ಎಲ್ಲಿ ಇಲ್ಲ, ಊಟ ಮಾಡೋಕೆ ಪಾಪ ಭಕ್ತಾದಿಗಳಿಗೆ ಭಾಳ ಪ್ರಾಬ್ಲಮ್ ಆಗಿದೆ. ಕೆಲವೊಬ್ಬರು ಟೆಂಟ್ ತಂದಾರ, ಓಕೆ ನೋಡ್ರಿ. ಇಲ್ಲಿ ಒಬ್ರಿಗೆ ಹಿಡಿದು ಬಿಡುತ್ತಂತಾರ ನೋಡ್ರಿ, ಇಲ್ಲಿಗೆ ಪಾಪ ನೋಡ್ರಿ. ಗಾಯ್ಸ್ ನೋಡ್ರಿ, ಪ್ರಸಾದ ಏನೇನು ವೆರೈಟಿ ಮಾಡ್ಕೊಂಬಂದಾರ. ಹೋಳಿಗೆ ನೋಡ್ರಿ, ನಾನಾ ಥರದ ಪಲ್ಯ. ಫ್ಯಾಮ್ಲಿ ಎಲ್ಲ ಕುಂತು ಊಟ ಮಾಡಕ್ಕೆ ಕುಂತಾರೆ. ಇಲ್ಲಿ ನಾವು ಇಲ್ಲಿ ಊಟ ಮಾಡಕ್ಕೆ ಕುಂತೀವಿ. ಕಳ ನೋಡ್ರಿ, ಎಲ್ಲ ಇವಣಲ್ಲೇ ಇದು
ಗಾಯ್ಸ್ ದರ್ಶನ ಆಯಿತು, ಊಟ ಆಯಿತು, ಫುಲ್ ಹೆವಿ ಬಿಸಿಲು. ಸೀದಾ ಮನೆಗೆ ಹೊಂಟಿವಾಗ. ಸುತ್ತಮುತ್ತ ಗದ್ದೆ ನೋಡ್ರಿ ಎಷ್ಟು ಚಂದ ಅದ. ಆಯ್ತು ಮನೆಗೆ ಹೋಗ್ಬೇಕು ಇವಾಗ ಫುಲ್. ಇವತ್ತು ಗ್ರಹಣ ಅದ ಅಂತೇಳಿ ಎಲ್ಲ ಮಂದಿ ಗರಿಕಿ ತೊಗೊಂಡು ಹೊಂಟ್ರ ನೋಡಿ ಗಾಯ್ಸ್. ನೋಡಿ ಇಲ್ಲಿ ನಮ್ಮ ತಮ್ಮಡು ನೋಡ್ರಿ ಗಾಯ್ಸ್ ಇದೆಲ್ಲ ತೊಗೊಂಡು ಹೊಂಟ್ರ ಗರಿಕಿ ಎಲ್ಲ ಹೋಗಿ ನೀರಿನಾಗ ಇಷ್ಟು ಊಟದಾಗ ಇಷ್ಟು ಎಲ್ಲ ಮಿಕ್ಸ್ ಮಿಕ್ಸ್ ಕಚ್ಪಿಚ್ ಮಾಡಲ್ಲ, ಸ್ವಲ್ಪ ಸ್ವಲ್ಪ ಹಾಕ್ತಾರ. ಆಕಿ ಗ್ರಹಣ ಆದ್ಮೇಲೆ ಊಟ ಮಾಡ್ತಾರೆ. ಸೊ ಹಂಗಾಗಿ ಎಲ್ಲ ಮಂದಿ ಒಯ್ಕೊಂತಾರೆ ಗಾಯ್ಸ್. ಇವಾಗ ಹೋಗ್ಬೇಕಾಯ್ತು, ಫುಲ್ ಹೆವಿ ರೆಸ್ಟ್. ಜನಗಳು ಹೆಂಗಾರ ಮಾಡಿ ಹೊರಗೆ ಬಂದಿವಿ ಗಾಯ್ಸ್. ನಮ್ಮ ಫಾಲೋವರ್ಸ್ ನೋಡ್ರಿ ಇವ್ರ. ಥ್ಯಾಂಕ್ ಯು. ಜಾತ್ರೆಗಪ್ಪ ಭಾಳ ಅಂದ್ರೆ ಭಾಳ ಜನ ಕೂನಾಡಿದ್ರು, ಜ್ಯೂಸ್ ಕುಡಿ ಅಂದ್ರು, ದೊಗ್ನಾಳ್ ಕುಡಿ ಅಂತಂದ್ರು. ಫುಲ್ಲು ಭಾಳ ಪ್ರೀತಿ. ಎಲ್ರಿಗೂ ಇನ್ಸ್ಟಾಗ್ರಾಮ್ ಅಂತಾಗ ಬಂದು ಥ್ಯಾಂಕ್ ಯು ಹೇಳಕ್ಕಾಗಲ್ಲ. ಸೊ ನಾನು ವ್ಲಾಗ್ದಾಗ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಇವಾಗ ಇಲ್ಲಿಂದ ಸೀದಾ ಮನೆಗೆ ಹೋಗ್ಬೇಕು. ಎಷ್ಟು ಬಿಸಿಲಾದಂತಂದ್ರ ಹೊಟ್ಟೆಕ ಊಟ ಬಿ ಹೋಗವಲ್ದು, ಅಷ್ಟು ಬಿಸಿಲು. ನಾವು ಅಂತಂದ್ರ ಇವಾಗ ಬಿಸಿಲಾಗ ತಿರುಗಾಡಿಲ್ಲ ಎಷ್ಟಿದೆ. ನಾವು ಒಮ್ಮಲೆ ಬಿಸಿಲಿಗೆ ಬಂದ್ರಪ್ಪಲ್ಲೇ ಒಂದ್ ತರ ಆಗಕ್ಕಂತದ. ಪಟಕ್ನೆ ನೆಳ್ಳು ಬರ್ಸಕ್ಕಂತ ಜೀವ. ಯಾವಾಗ ಅದೇ ಯಾವಾಗಿಲ್ಲ ಮನೆಗೆ ಅನ್ನೋ ಫೀಲಿಂಗ್ ಬರಕ್ಕಂತ ಹೊಟ್ಟೆ ಎಲ್ಲ ಗಾಯ್ಸ್. ನಳಿನಲ್ಲ ಅಲ್ಲಿ ಗರಿಕೆ ತಗೊಂಡು ಹೊಂಟ್ರ ಅಂತಂದು ಇಲ್ಲಿಗೆ ನಮ್ಮ ಅವ್ವನ ತಂದ ನೋಡ್ರಿ. ಕಟ್ ಮಾಡಿ ಕೇಸಿ ಇವಾಗ ಊಟದಾಗ ನೀರಿನಾಗ ಹಾಕ್ತಾರ ಗಾಯ್ಸ್. ನಿಂದ್ರಮ್ಮ ಗಾಯ್ಸ್. ಇವಾಗ ಅದಕ್ಕೆ ಮಂದ್ರ ಪಲ್ಯ ನಮ್ಮ ಮನೆಗೆ ಎಷ್ಟು ಬಂದಾರ. ಹಂಗೆ ಮಾಡ್ಬಿಡ್ರಿ. ಯಾರೊಂದು ನಂದಿನಿ, ಗುಂಡಿ, ಮತ್ತಾಗ ಧನ್ಯ, ಇದು ನಮ್ಮ ಅಶ್ವಿನಿ, ಇವ್ರು ಎಲ್ಲ ಮಂದಿಗೆ ಹೋಳಿಗೆ ಮಾಡಿ ಕೊಡ್ತಾಳಂತ ನಮ್ಮ ತಾಯಿ. ಇಲ್ಲ ಮಾಡ್ತಾಳೆ ಅಂದ್ರೆ ತಡ್ರಿ, ತಿನ್ರಿ. ಮಮ್ಮಿ ಅನ್ಬಾರ್ದು, ಅವ್ವ ಅನ್ಬೇಕು. ನಾ ಅವ್ವ ಅಂತ ಗುಂಡಿ ಮಮ್ಮಿ ಅಂತ ನಿನ್ಗೇನ್ ಗೊತ್ತು? ಮಾಮ ಕೇಳಿ. ಹೌದಮ್ಮ, ಮಮ್ಮಿ ಅನ್ಬಾರ್ದ, ಅಮ್ಮ ಅಂದ್ರೆ ಅಮ್ಮ ಅನ್ಬೇಕು, ಮಾಮ ಮಾಮ. ಈಕೆ ನಂದಿನ ಅದಲ್ಲ ಒಂದೊಂದ್ಸರಿ ನಮ್ ಬಾಬುಗ್ ಡ್ಯಾಡಿ ಅಂತಾಳ. ಪಪ್ಪ ಅಂತೀನ, ಪಪ್ಪ ಅಂದ್ರೆ ಕಾಳ. ಡ್ಯಾಡಿ ಅಂತ, ಡ್ಯಾಡಿ ಪಪ್ಪ ಡ್ಯಾಡಿ ಅಂತ. ಆಯ್ತಾ ಹೋಳಿಗೆ ತಿಂದ ಕೇಸಿ ನೋಡ್ರಿ ಹೆಂಗ ಒಂದ್ ಆಟ ಆಡ್ತೀರಿ. ಆಡ್ರಿ ಏನ್ ಆಡ್ತೀರಿ? ಗೈಸ್ ಹೋಳಿಗೆ ಉಣ್ತಾರ ನೋಡ್ರಿ. ಇವಾಗ ಹೋಳಿಗೆ ನಾನು ಮುಂಜಾನೆ ನಾವು ಉಂಡಿನಿ. ಇವಾಗ ಇವ್ರು ಕೈ ತೊಳ್ಕಂದ್ರ ಇದ್ರಿಯಪ್ಪ ನೀವು ಬರ್ರಿ. ಕೈ ತೊಳ್ಕಂದಿಲ್ಲ ಗಾಯ್ಸ್. ಸೀದಾ ಉಣಂತನಪ್ಪ ಸೀದಾ ಗಂಗಳಕ್ಕೆ ಹೋಗಿ ಕುಂತಾರ. ಕಡದಲ್ಲ ನೋಡ್ರಿ, ಆರಾಮ್ ಸೂಕ್ಷ್ಮ ತೊಳಕರಿ ಕೈ ಗಾಯ್ಸ್. ಕಲಸ್ ಮಾಡ್ರಿ, ಉಂಡ್ರು ಒಟ್ಟ ಅದೆಷ್ಟು ಗಾಯ್ಸ್. ನೋಡ್ರಿ ಈ ಕಡೆ ಉಣ ನಡದ, ಈ ಕಡೆ ಹೋಳಿಗೆ ಮಾಡೋದು ನಡದ. ಕೊಡ್ಯಾವ ಇವರಿಗೆ. ವೆರಿ ಗುಡ್ ಗುಂಡಿ, ಭಾಳ ಇಷ್ಟ ಆಯ್ತು ನೋಡ ನನಗೆ. ವೆರಿ ಗುಡ್, ಸೂಪರ್. ಮುಂಡ್ರಿ ಗಾಯ್ಸ್. ಈ ಕಡೆ ನೋಡ್ರಿ ಮಧ್ಯಾಹ್ನಕ್ಕೆ ಹೋಳಿಗೆ ಮಾಡೋದು ನಡದಂತಂದೆಲ್ಲ ಮಾಡಿಸಲ್ಲ. ನಿಮ್ ಸಲಪ್ಪ ಗೈಸ್. ಎಲ್ಲಷ್ಟು ಊಟ ಮಾಡೋದಾಯ್ತು ನೋಡ್ರಿ. ಪಾಪ ಇವಾಗ ಊಟ ಮಾಡಕ್ ಕುಂತಾಳ ನಮ್ಮವ್ವ. ಎಷ್ಟು ತಾನ ಮಾಡಿ ಒಪ್ಪತ್ತಿವಾಗ ಅನ್ಬಿಡೋದು. ಊಟ ಆಯ್ತು, ಎಲ್ಲಷ್ಟಾಯ್ತು ನಮ್ದು ಎಲ್ಲ ಫುಲ್ಲು. ಎಷ್ಟು ಆದ್ರೂ ನಂದಿನಿ. ಸೊ ಗೈಸ್, ಈ ವ್ಲಾಗ್ ಇಲ್ಲಿಗೆ ಮುಗಿದ. ಈ ವ್ಲಾಗ್ ಇಷ್ಟ ಆಯ್ತು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ.
ಬಾಯ್.